ದ್ರೌಪದಿಯೊಂದಿಗೆ ಏಕಚಕ್ರ ನಗರಕ್ಕೆ ಆಗಮಿಸಿದ ಪಾಂಡವರು ಕುಂತಿದೇವಿಗೆ ನಡೆದ ವಿಷಯವನ್ನು ವಿವರಿಸಬೇಕೆನ್ನುವ ಕಾತುರದಲ್ಲಿದ್ದರು. ಬಾಗಿಲನ್ನು ಬಡಿದ ಯುಧಿಷ್ಠಿರನು ಬಾಗಿಲು ತೆರೆಯಮ್ಮ ಅಂದುಕೊಂಡ ಕಾರ್ಯ ಸಾಂಗವಾಗಿ ನೆರವೇರಿತು ಎಂದನು. ಪ್ರತಿದಿನವೂ ಭಿಕ್ಷಾಟನೆ ಮಾಡಿ ಮನೆಗೆ ಮರಳುವ ಮಕ್ಕಳ ಅಭ್ಯಾಸ ಕುಂತಿದೇವಿಗೆ ರೂಢಿಯಾಗಿತ್ತು. ಆ ವಿಚಾರದಲ್ಲಿ ಸಮನಾಗಿ ಹಂಚಿಕೊಳ್ಳಿ ಎಂದಳು. ಬಾಗಿಲು ತೆರೆದು ನೋಡಿದಾಗ ಪಾಂಡವರ ಹಿಂದೆ ತಲೆ ತಗ್ಗಿಸಿ ನಿಂತಿರುವ ಅಪ್ರತಿಮ ಸುಂದರವಾದ ಸ್ತ್ರೀ. ಆಗ ಕುಂತಿದೇವಿಗೆ ತಾನಾಡಿದ ಮಾತಿನಲ್ಲಿನ ವ್ಯತ್ಯಾಸ ಅರಿವಾಯಿತು. ನಗುತ್ತಾ ಮಕ್ಕಳನ್ನು ಸೊಸೆಯನ್ನು ಒಳಗೆ ಬರಮಾಡಿಕೊಂಡಳು. ಪಾಂಚಾಲ ದೇಶದ ಚಕ್ರವರ್ತಿಯ ಮಗಳಾದರೂ ಸಹ ಒಂದಿನಿತೂ ಗರ್ವವಿಲ್ಲದೆ ನಯ ವಿನಯದಿಂದ ವರ್ತಿಸುವ ದ್ರೌಪದಿಯನ್ನು ನೋಡಿ ಕುಂತಿದೇವಿಗೆ ಸಮಾಧಾನವಾಯಿತು. ಕ್ಷತ್ರಿಯ ಧರ್ಮವನ್ನು ಮಕ್ಕಳು ಪಾಲಿಸಿದ್ದಾರೆ ಎಂದುಕೊಂಡಳು. ದ್ರೌಪದಿಯ ಪೂರ್ವಜನ್ಮದ ಕುರಿತು ಅರಿವಿದ್ದ ಕುಂತಿದೇವಿಯು ಆ ವಿಷಯವನ್ನು ಮಕ್ಕಳಲ್ಲಿ ಅರುಹಿದಳು. ಹಿಂದಿನ ಜನ್ಮದಲ್ಲಿ ಋಷಿ ಪತ್ನಿಯಾಗಿದ್ದ ದ್ರೌಪದಿ ಮುನಿಯಿಂದ ತ್ಯಜಿಸಲ್ಪಟ್ಟು ಪರಶಿವನ ಧ್ಯಾನ ಮಾಡುತ್ತಿರುವಾಗ ಪರಮೇಶ್ವರನು ಪ್ರತ್ಯಕ್ಷನಾದನು. ಪತಿಂ ದೇಹಿ ಎಂದು 5 ಬಾರಿ ಬೇಡಿದ ಕಾರಣ ಪರಶಿವನು ಮುಂದಿನ ಜನ್ಮದಲ್ಲಿ 5 ಜನರನ್ನು ಪತಿಯಾಗಿ ಹೊಂದುವೆ ಎಂದು ಆಶೀರ್ವದಿಸಿದನು. ಆ ಋಷಿ ಪತ್ನಿಯೇ ಈ ದಿನ ದೃಪದನ ಮಗಳಾಗಿ ಜನಿಸಿದ್ದಾಳೆ. ಪಾಂಡವರು ತಾಯಿ ನೀಡಿದ ಸಮಜಾಯಿಷಿಯನ್ನು ಕೇಳಿದರೂ ಸಹ ತಾವೆಲ್ಲ ದ್ರೌಪದಿಗೆ ಪತಿಗಳಾಗುವುದು ಕಷ್ಟಕರವಾದ ವಿಷಯವೆಂದು ಚಿಂತಿಸಿದರು. ಧರ್ಮರಾಜನು, ಅಮ್ಮ, ನೀನು ಗಳಿಸಿರುವುದನ್ನು ಸಮನಾಗಿ ಉಪಯೋಗಿಸಿ ಎಂದೇನೋ ಆಶೀರ್ವದಿಸಿದೆ. ಆದರೆ ಇದು ಲೋಕದಲ್ಲಿ ಪರಿಹಾಸ್ಯಕ್ಕೆ ಒಳಗಾಗಬಹುದಾದ ಸಂಗತಿಯಲ್ಲವೇ ಎಂದು ಚಿಂತೆಯಿಂದ ನುಡಿದನು. ಭೀಮಸೇನನು ಸಹ ಇದೇ ಮಾತನ್ನು ವ್ಯಕ್ತಪಡಿಸಿದನು. ಅನಂತರ ಕುಂತಿದೇವಿಯು ಶಾಸ್ತ್ರವನ್ನು ವಿವರಿಸಿ ತೃಪ್ತಿದಾಯಕವಾದ ಸಮಾಧಾನ ಹೇಳಿದಳು. ತಾಯಿಯ ಅಭಿಪ್ರಾಯವನ್ನು ಪಾಂಡವರು ಮನ್ನಿಸಿದರು. ದ್ರೌಪದಿಗೆ ತಾನು ಪೂರ್ವಜನ್ಮದಲ್ಲಿ ಋಷಿಪತ್ನಿಯಾಗಿದ್ದು ಪರಶಿವನಿಂದ ಪಡೆದ ವರದ ಕುರಿತಾಗಿ ಸ್ಪಷ್ಟವಾಗಿ ಅರಿವಿತ್ತು. ಆದ್ದರಿಂದ ಅವಳು ತನಗೆ 5 ಪತಿಗಳು ಎಂದು ಚಿಂತಿಸಲಿಲ್ಲ. ದಿನಗಳು ಉರುಳಿದವು. ಪಾಂಡವರು ಬೇಡಿ ತಂದಿರುವುದನ್ನು ಕುಂತಿಯು ಪಾಲು ಮಾಡಿ ಎಲ್ಲರಿಗೂ ಹಂಚುತ್ತಿದ್ದಳು. ತಂದಿದ್ರಲ್ಲಿ ಅರ್ಧದಷ್ಟು ಭೀಮಸೇನನಿಗೆ, ಉಳಿದರ್ಧವನ್ನು ಉಳಿದವರು ಹಂಚಿಕೊಂಡು ಉಣ್ಣುತ್ತಿದ್ದರು. ಅಷ್ಟೈಶ್ವರ್ಯ ಸುಖದಲ್ಲಿ ಬೆಳೆದ ದ್ರೌಪದಿ ಈ ಕಷ್ಟವನ್ನು ನೋಡಿ ಬೇಸರ ಮಾಡಿಕೊಳ್ಳಲಿಲ್ಲ. ಪತಿಗಳ ಕಷ್ಟ ತನ್ನದೆಂದುಕೊಂಡಳು. ಅತ್ತೆಯ ಸೇವೆಯೇ ತನ್ನ ಧರ್ಮ ಎಂದುಕೊಂಡು ಹಾಗೆಯೇ ನಡೆದುಕೊಳ್ಳತೊಡಗಿದಳು. ಪಾಂಚಾಲ ದೇಶದ ರಾಜಕುಮಾರನಿಗೆ ತನ್ನ ತಂಗಿ ಯಾರನ್ನು ವರಿಸಿದ್ದಾಳೆ, ಅವರು ನಿಜವಾಗಿಯೂ ಬ್ರಾಹ್ಮಣರೇ ಎಂದು ಅರಿಯುವ ಕುತೂಹಲ ಉಂಟಾಗಿ ವೇಷಮರೆಸಿಕೊಂಡು ಏಕಚಕ್ರ ನಗರಕ್ಕೆ ಆಗಮಿಸಿದನು. ಪಾಂಡವರು ತಂಗಿದ್ದ ಮನೆಯ ಸಮೀಪ ಬಂದು ನಿಂತ ದೃಷ್ಟದ್ಯುಮ್ನನು ಅವರ ಸಂಭಾಷಣೆಯನ್ನು ಆಲಿಸತೊಡಗಿದನು. ಅವರು ಶಸ್ತ್ರಾಸ್ತ್ರಗಳ ಕುರಿತಾಗಿಯೇ ಚರ್ಚಿಸುತ್ತಿದ್ದರು. ಯಾವ ಅಸ್ತ್ರವನ್ನು ಹೇಗೆ ಪ್ರಯೋಗಿಸಬೇಕು, ರಥವನ್ನು ಯಾವ ರೀತಿಯಲ್ಲಿ ನಡೆಸಬೇಕು, ಕ್ಷತ್ರಿಯ ಧರ್ಮವನ್ನು ಪಾಲಿಸುವುದು ಹೇಗೆ, ಬಾಣ ಪ್ರಯೋಗದ ವಿಧಗಳು ಇತ್ಯಾದಿ ವಿಷಯಗಳನ್ನು ಚರ್ಚಿಸುತ್ತಿರುವ ಆ ಯುವಕರು ಖಂಡಿತವಾಗಿಯೂ ಬ್ರಾಹ್ಮಣರಲ್ಲ ಎಂದು ದೃಷ್ಟದ್ಯುಮ್ನನಿಗೆ ಅರಿವಾಯಿತು. ಅವನು ಸಂತೋಷದಿಂದ ಉಬ್ಬಿಹೋದನು. ತನ್ನ ಸಹೋದರಿಯು ಯೋಗ್ಯ ರಾಜಕುಮಾರರನ್ನು ವರಿಸಿದಳೆಂದು ದೃಷ್ಟದ್ಯುಮ್ನನು ತನ್ನೊಳಗೆ ಆನಂದಗೊಂಡನು. ಪಾಂಚಾಲ ದೇಶಕ್ಕೆ ಮರಳಿ ತನ್ನ ತಂದೆಗೆ ವಿಷಯವನ್ನು ತಿಳಿಸಿದನು. ಈ ವಿಷಯ ಕೇಳಿದ ದೃಪದ ಮಹಾರಾಜನು ಅತ್ಯಂತ ಸಂಭ್ರಮದಿಂದ ಏಕಚಕ್ರ ನಗರಕ್ಕೆ ಆಗಮಿಸಿ ಪಾಂಡವರನ್ನು ಸಂಧಿಸಿ ವಿಧಿಪೂರ್ವಕವಾಗಿ ವಿವಾಹವನ್ನು ನೆರವೇರಿಸುವುದಕ್ಕಾಗಿ ಅರಿಕೆ ಮಾಡಿಕೊಂಡನು. ದೃಪದನ ಆಮಂತ್ರಣವನ್ನು ಮನ್ನಿಸಿದ ಪಾಂಡವರು ಶುಭ್ರ ಸ್ನಾನ ಮಾಡಿ ಮೈಗೆ ಎಣ್ಣೆ ಗಂಧಗಳನ್ನು ಪೂಸಿಕೊಂಡು ಮಧುವಣಿಗರ ವೇಷದಲ್ಲಿ ವಿವಾಹ ಮಂಟಪಕ್ಕೆ ಆಗಮಿಸಿದರು. ಸಭಾಸದರು ಮಾತ್ರವಲ್ಲ, ದೃಪದ ಮಹಾರಾಜನು ಸಹ ತಬ್ಬಿಬ್ಬಾದನು. ಧರ್ಮರಾಜನು ತನ್ನ ಮತ್ತು ತನ್ನ ಸಹೋದರರ ಪರಿಚಯವನ್ನು ಹೇಳಿ ಹಾಗೆಯೇ ಮಾತೆಯಾದ ಕುಂತಿಯ ಆದೇಶವನ್ನು ಸಹ ವಿವರಿಸಿ ಮಾತೆಯ ಆದೇಶ ಪಾಲಿಸುವುದು ತಮ್ಮ ಕರ್ತವ್ಯ ಎಂದನು. ಅನಂತರ ಕುಂತಿದೇವಿಯೇ ವಿವಾಹ ಮಂಟಪದಲ್ಲಿ ದೃಪದನಿಗೆ ಸಮಾಧಾನ ಹೇಳಿದಳು. ದ್ರೌಪದಿಯ ಪೂರ್ವಜನ್ಮದ ವೃತ್ತಾಂತವನ್ನು ಸ್ಪಷ್ಟಪಡಿಸಿದಳು. ಆದರೂ ಸಹ ದೃಪದ ಮಹಾರಾಜನ ಅಳಲಿಗೆ ಸಾಂತ್ವನ ದೊರಕದಾಯಿತು. ಲೋಕವು ಒಪ್ಪದಂತಹ ಈ ಕಾರ್ಯವನ್ನು ಹೇಗೆ ನಡೆಸಲಿ ಎಂದು ಕನ್ಯಾಪಿತೃವಾಗಿ ಕೊರಗಿದನು. ಇಂತಹ ತೊಡಕಾದ ಸಂದರ್ಭದಲ್ಲಿ ಸ್ಥಿತಿಯನ್ನು ತಿಳಿಗೊಳಿಸುವ ಉದ್ದೇಶದಿಂದ ಮುನಿಪುಂಗವರಾದ ಬಾದರಾಯಣರು ಆಗಸದಿಂದ ಧರೆಗೆ ಇಳಿದು
ಪಾಂಚಾಲನ ಅರಮನೆಯ ಆವರಣದಲ್ಲಿ ಪ್ರತ್ಯಕ್ಷರಾದರು. ಪಾಂಡವರು ತಕ್ಷಣವೇ ಓಡುತ್ತಾ ಹೋಗಿ ಪಾದರಾಯಣರ ಪಾದವನ್ನು ಮುಟ್ಟಿ ವಂದಿಸಿದರು. ಅದೇ ಸಮಯ ದೃಪದನು ತನ್ನ ಅಳಲನ್ನು ಅವರಲ್ಲಿ ತೋಡಿಕೊಂಡು ಪರಿಹಾರ ಸೂಚಿಸುವಂತೆ ಭಿನ್ನವಿಸಿಕೊಂಡನು. ದೃಪದ, ಪೂರ್ವಜನ್ಮದಲ್ಲಿ ನಿನ್ನ ಕುವರಿಯು ಕುಷ್ಠರೋಗಿಯಾದ ಋಷಿಯೊಬ್ಬರ ಪತ್ನಿಯಾಗಿದ್ದಳು. ಅವಳ ಪತಿಧರ್ಮವನ್ನು ನೋಡಿ ಮೆಚ್ಚಿದ ಮುನಿಯು ಯಾವ ವರವನ್ನಾದರೂ ಬೇಕು ಕರುಣಿಸುವೆ ಎಂದಾಗ ದಿವ್ಯ ರೂಪದಲ್ಲಿ ತನ್ನನ್ನು ಸೇರುವಂತೆ ಬೇಡಿಕೊಂಡಳು. ಋಷಿಯು ಹಾಗೆ ಮಾಡಿ ಆಕೆಯನ್ನು ಸಂತೃಪ್ತಿಗೊಳಿಸಿದನು. ಪುನಃ ಋಷಿಯು ತನ್ನ ಮೂಲ ರೂಪ ಪಡೆಯಲು ಇಚ್ಛಿಸಿದಾಗ ಆ ಸತೀ ಶಿರೋಮಣಿಯು ಹಾಗೆ ಮಾಡಲು ಒಪ್ಪಲಿಲ್ಲ. ಇದರಿಂದ ಕೋಪಗೊಂಡ ಋಷಿಯು ಆಕೆಯನ್ನು ತ್ಯಜಿಸಿ ಹೊರಟು ಹೋದನು. ಅನಂತರ ಪರಶಿವನ ಧ್ಯಾನ ಮಾಡಿ ಆತನು ಒಲಿದಾಗ ಋಷಿಪತ್ನಿಯು ಪತಿಂ ದೇಹಿಮೆ ಎಂದು 5 ಬಾರಿ ಪ್ರಾರ್ಥಿಸಿದ ಕಾರಣ ಪರಶಿವನು ಒಲಿದು ಮುಂದಿನ ಜನ್ಮದಲ್ಲಿ ತೇಜಸ್ವಿಗಳಾದ 5 ಪುರುಷರು ನಿನ್ನ ಪತಿಗಳಾಗುತ್ತಾರೆ ಎಂದು ಆಶೀರ್ವದಿಸಿದರು. ಆ ಋಷಿಪತ್ನಿಯೇ ಪಾಂಚಾಲಿ. ಈ ಕಾರಣಕ್ಕಾಗಿಯೇ ಆಕೆ ಪಾಂಡವರನ್ನು ಪತಿಗಳಾಗಿ ಪಡೆದಿದ್ದಾಳೆ. ಇದೇ ರೀತಿ ಪಾಂಡವರ ಜನನಕ್ಕೆ ದೇವೇಂದ್ರ, ಯಮಧರ್ಮರಾಯ, ಅಶ್ವಿನಿ ದೇವತೆಗಳು ಪಡೆದ ಶಾಪವೂ ಕೂಡ ಕಾರಣವಾಗಿದೆ. ಇದೇ ಕಾರಣಕ್ಕಾಗಿ ಅವರು ದ್ವಾಪರ ಯುಗದಲ್ಲಿ ಪಂಚ ಪಾಂಡವರಾಗಿ ಜನಿಸಿದ್ದಾರೆ. ಹೇ ರಾಜ, ನಿನ್ನ ಪುತ್ರಿಯನ್ನು 5 ಪಾಂಡವರಿಗೆ ಯಾವ ಹಿಂಜರಿಕೆಯೂ ಇಲ್ಲದೆ ನೆಮ್ಮದಿಯಿಂದ ಧಾರೆ ಎರೆದುಕೊಡು. ಲೋಕದ ಯಾವುದೇ ಮಾತುಗಳು ಸಹ ನಿನ್ನನ್ನು ಬಾಧಿಸಲಾರವು. ಮುನಿಪುಂಗವರ ಮಾತಿನಿಂದಾಗಿ ದೃಪದನ ಸಂದೇಹವು ದೂರವಾಯಿತು. ದ್ರೌಪದಿಯ ವಿವಾಹ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿದನು. ಈ ವಿಚಾರ ತಕ್ಷಣವೇ ಹಸ್ತಿನಾವತಿಯನ್ನು ತಲುಪಿತು. ಧೃತರಾಷ್ಟ್ರನಿಗೆ ತಳಮಳವಾಯಿತು. ವಿಥುರ ಮತ್ತು ಭೀಷ್ಮರು ಪರಮಾನಂದ ಅನುಭವಿಸಿದರು. ಪ್ರಜೆಗಳು, ಅನೇಕ ರಾಜರು, ಸುರರು ನವ ದಂಪತಿಗಳಿಗೆ ಯಥಾಶಕ್ತಿ ಉಡುಗೊರೆ ಅರ್ಪಿಸಿದರು. ಪತ್ನಿಯೊಂದಿಗೆ ಹೊರಟ ಪಾಂಡವರನ್ನು ಶ್ರೀಹರಿಯ ಆಶೀರ್ವಾದ ಪಡೆಯುವ ಕಾರಣಕ್ಕಾಗಿ ಕುಂತಿದೇವಿಯು ದ್ವಾರಕೆಯತ್ತ ಕರೆದುಕೊಂಡು ಹೊರಟಳು. ಪಾಂಡವರೊಡಗೂಡಿ ಬಂದ ಕುಂತಿದೇವಿಯನ್ನು ಶ್ರೀಕೃಷ್ಣನು ಆದರದಿಂದ ಸ್ವಾಗತಿಸಿದನು. ಸಂಬಂಧದಲ್ಲಿ ಪಾವನಾದ ಮುರಾರಿಯ ಶ್ಯಾಮಲ ವರ್ಣದ ಸುಂದರ ರೂಪವನ್ನು ಪಾಂಡವರು ಕಣ್ತುಂಬ ನೋಡುತ್ತಾ ಆತನ ಪಾದಗಳಿಗೆ ಎರಗಿದರು. ಕುಶಲೋಪರಿಯ ನಂತರ ಕುಂತಿದೇವಿಯು ಮುರಾರಿಯಲ್ಲಿ, ಯದುಕುಲ ತಿಲಕನೇ, ಪಾಂಡವರನ್ನು ನಿನ್ನ ವಶಕ್ಕೆ ಒಪ್ಪಿಸುತ್ತಿದ್ದೇನೆ. ಅವರ ರಕ್ಷಣೆಯ ಭಾರ ನಿನ್ನದು. ನನ್ನ 5 ಮಕ್ಕಳು ಈವರೆಗೆ ಎಂತಹ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದಾರೆಂದು ನಿನಗೆ ತಿಳಿದಿದೆ. ಇನ್ನು ಮುಂದೆ ಅವರಿಗೆ ಯಾವುದೇ ಗಂಡಾಂತರ ಒದಗಿದರೂ ಸಹ ಅವರ ರಕ್ಷಣೆಯ ಭಾರ ನಿನ್ನದು ಎಂದಳು. ಶ್ರೀಹರಿಯು ಮುಗುಳ್ನಕ್ಕನು. ಮುಂದೆ ನಡೆಯುವ ಎಲ್ಲ ಘಟನೆಗಳು ಜಗದ್ರಕ್ಷಕನ ಮನಸ್ಸಿನಲ್ಲಿ ಸುಳಿದು ಹೋದವು. ಶ್ರೀಹರಿಯು ಒಬ್ಬೊಬ್ಬರನ್ನು ಹತ್ತಿರ ಕರೆದು ತಲೆ ನೇವರಿಸಿ ರಕ್ಷಣೆಯ ಭರವಸೆ ನೀಡಿದನು. ದ್ರೌಪದಿಯು ಭಕ್ತಿಯಿಂದ ಶ್ರೀಕೃಷ್ಣನ ಪಾದಗಳಿಗೆ ಎರಗಿದಳು. ಏಳಮ್ಮ, ಒಳ್ಳೆಯದಾಗಲಿ. ಯಾವ ಗಂಡಾಂತರ ಬಂದರೂ ಸಹ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಎಂದನು. ಶ್ರೀಹರಿಯಿಂದ ಬೀಳ್ಕೊಂಡು ಪಾಂಡವರು ಪತ್ನಿಯೊಂದಿಗೆ ಹೊರಟರು. ಪಾಂಚಾಲ ನೃಪನ ಅರಮನೆಯಲ್ಲಿ ಕೆಲಕಾಲ ಅತಿಥಿಗಳಾಗಿ ಉಳಿದುಕೊಳ್ಳುವ ಉದ್ದೇಶ ಅವರದ್ದಾಗಿತ್ತು. ದೃಪದ ಮಹಾರಾಜನು ಪಾಂಡವರನ್ನು ಯಥೋಚಿತವಾಗಿ ಸತ್ಕರಿಸಿದನು. ದ್ರೌಪದಿಯನ್ನು ಮತ್ಸ್ಯಯಂತ್ರ ಪರೀಕ್ಷೆಯಲ್ಲಿ ಗೆದ್ದಿರುವ ಪಾರ್ಥನನ್ನು ಆದರದಿಂದ ನೋಡಿಕೊಂಡನು. ಇದಾಗಿತ್ತು ಇವತ್ತಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.